ಜೂನ್ 25ನೇ ತಾರೀಕು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಕಾರಣ ಸಂಪುಟ ವಿಸ್ತರಣೆ. ನೋಡಿ, ಒಂದು ಕಡೆ ಮೊದಲನೇ ಲಿಸ್ಟ್ ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ 13 ಜನ ನೂತನ ಸಚಿವರಾಗಿ ಪದಗ್ರಹಣ ಮಾಡಾಯಿತು. ತಮ್ಮ ತಮ್ಮ ಖಾತೆಯನ್ನ ನಿಭಾಯಿಸ್ತಾ ಇದ್ದಾರೆ. ಹಂಗು ಹಿಂಗು ಮಾಡಿ ಖ್ಯಾತೆ ಇದ್ದದೆಲ್ಲವನ್ನ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸರಿ ಮಾಡುವಂತಹ ಪ್ರಯತ್ನ ಮಾಡಿ ಚಾರ್ಜ್ ತಗೊಂಡು ಕೆಲಸ ಕೂಡ ಶುರು ಮಾಡಿದ್ದಾರೆ ಮಿನಿಸ್ಟ್ರುಗಳು. ಈಗ ಇರೋ 20 ಸ್ಥಾನ, ಆದರೆ ಆಕಾಂಕ್ಷಿಗಳಿರೋದು 60 ಮಂದಿ. ಎಲ್ಲವೂ ಕೂಡ ಮುಗಿದಿದೆ. ಕೆಪಿಸಿಸಿ ಅಧ್ಯಕ್ಷರದ್ದು, ಅದರ ಜೊತೆಗೆ ವಿಧಾನ ಪರಿಷತ್ ಚುನಾವಣೆ ಎಲ್ಲವೂ ಕೂಡ ಆಗಿದೆ. ಹಾಗಾಗಿ ಜೂನ್ 25ನೇ ತಾರೀಕು ದೆಹಲಿಗೆ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪಟ್ಟಿಯನ್ನ ಡಿ.ಕೆ. ಶಿವಕುಮಾರ್ ಅವರು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ. ಸೆಕೆಂಡ್ ಲಿಸ್ಟ್ ಅಲ್ಲಿ ಇಂತಿಂತವ್ರ ಹೆಸರೇ ಇರಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಲಿಸ್ಟ್ ರೆಡಿ ಮಾಡಿದ್ದಾರೆ. ಅದರ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗ್ತಾ ಇರೋದ್ರಿಂದ ಜೂನ್ 25ನೇ ತಾರೀಕು ಸಿದ್ದರಾಮಯ್ಯ ಅವರು ಕೂಡ ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಇಂತಿಂತವ್ರು ಇರಬೇಕು ಎರಡನೇ ಲಿಸ್ಟ್ ಅಲ್ಲಿ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಬಣದವರು ಕೂಡ ಸಾಕಷ್ಟು ಕಾಯ್ತಾ ಇದ್ದಾರೆ. ಎಚ್.ಸಿ. ಮಹದೇವಪ್ಪ ಅವರು ಹಿರಿಯ ಶಾಸಕರು ಸಿದ್ದರಾಮಯ್ಯ ಸಂಪುಟದಲ್ಲಿ ಮಂತ್ರಿ ಆಗಿದ್ರು. ಹಿಂದೆನೂ ಕೂಡ ಅಷ್ಟೇನೆ 41 ವರ್ಷಗಳ ಕಾಲ ಸುದೀರ್ಘ ರಾಜಕೀಯ ಜೀವನ. ಮೊನ್ನೆ ತಾನೇ ಮಹದೇವಪ್ಪ ಅವರು ಹೇಳಿದ್ರು, ಇಷ್ಟು ವರ್ಷದಲ್ಲಿ ನಾನೆಲ್ಲೂ ಕೂಡ ಲಾಬಿ ಮಾಡಿಲ್ಲ, ನನಗೆ ಸಚಿವ ಸ್ಥಾನ ಕೊಡಿ ಅಂತ ನಾನು ಬಾಯಿ ಬಿಟ್ಟು ಕೇಳಿಲ್ಲ ಹೈಕಮಾಂಡ್ ಬಳಿ. ಹೈಕಮಾಂಡ್ ಕೊಟ್ರೆ ನಾನು ಸಮರ್ಥವಾಗಿ ಕೆಲಸ ನಿಭಾಯಿಸ್ತೀನಿ ಅಂತ ಹೇಳಿ. ಬಟ್ ಎಲ್ಲೋ ಒಂದು ಕಡೆ ಆಶ್ಚರ್ಯ ಆಗುತ್ತೆ, ಮೊದಲನೇ ಲಿಸ್ಟ್ ಅಲ್ಲಿ ಅದು ಸಿದ್ದರಾಮಯ್ಯ ಅವರ ಅತ್ಯಾಪ್ತರಾಗಿದ್ದಾರೆ ಮಹದೇವಪ್ಪ ಅವರು, ಅವರ ಹೆಸರನ್ನ ಕೈ ಬಿಟ್ಟಿದ್ದು ಸಾಕಷ್ಟು ಒಂದು ರೀತಿಯಲ್ಲಿ ವಿಚಾರಗಳಿಗೂ ಕೂಡ ಎಡೆ ಮಾಡಿಕೊಡುತ್ತೆ ಏನಿರಬಹುದು ಅಂತ. ಬಟ್ ಒಂದು ಮಾಹಿತಿಯ ಪ್ರಕಾರ ಎಚ್.ಸಿ. ಮಹದೇವಪ್ಪ ಅವರು ಕಳೆದ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಕೊಟ್ಟಂತಹ ಖಾತೆಯನ್ನ ಸರಿಯಾಗಿ ನಿಭಾಯಿಸೋದಕ್ಕಾಗಲಿಲ್ಲ. ಅವ್ರ ಕೆಲಸ ಹೈಕಮಾಂಡ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಸೊ ಆ ಕಾರಣದಿಂದ ಅವರನ್ನ ಡ್ರಾಪ್ ಮಾಡಲಾಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರಲ್ಲಿ ಪಟ್ಟಿಯಲ್ಲಿ ಒಂದಷ್ಟು ಜನ ಇದ್ದಾರೆ. ಅವರ ಆಪ್ತರು ಎಚ್.ಸಿ. ಮಹದೇವಪ್ಪ ಅವರು, ದಿನೇಶ್ ಗುಂಡೂರಾವ್, ಇನ್ನೂ ಸಾಕಷ್ಟು ಜನ ಲಾಬಿ ಮಾಡ್ತಾ ಇದ್ದಾರೆ. ಅವರ ಲಿಸ್ಟ್ ಅನ್ನ ಎತ್ಕೊಂಡು ದೆಹಲಿಗೆ ಹೋಗ್ತಾರೆ ಸಿದ್ದರಾಮಯ್ಯ ಅವರು, ಮಾಜಿ ಸಿಎಂ. ಇನ್ನೊಂದು ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದಷ್ಟು ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ. ಆ ಪಟ್ಟಿಯಲ್ಲಿ 20 ಜನರಲ್ಲಿ 10 ರಿಂದ 12 ಜನ ಹಳೆ ಮುಖಗಳು, ಅಂದ್ರೆ ಹಿರಿಯ ಶಾಸಕರುಗಳಿಗೆ ಮಣೆ ಹಾಕಲಾಗತ್ತೆ. ಯಾಕಂದ್ರೆ 28ಕ್ಕೆ ಅವ್ರು ಮತ್ತೆ ಗೆಲ್ತಾರೋ, ಅವ್ರಿಗೆ ಟಿಕೆಟ್ ಸಿಗುತ್ತಾ ಪಕ್ಷದಿಂದ ಇಲ್ವಾ ಗೊತ್ತಿಲ್ಲ, ಅದು ಸೆಕೆಂಡ್ರಿ. ಇನ್ನು 2 ವರ್ಷಗಳ ಕಾಲ ಟೈಮ್ ಇದೆ. ಬಟ್ ನೆಕ್ಸ್ಟ್ ಸಲ ಗೆಲ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ 4 ರಿಂದ 5 ಬಾರಿ ಇಲ್ಲಿ MLA ಆಗಿದ್ದಾರೆ. ಸೊ ಅವರಿಗೆ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಇರಲೇಬೇಕಾಗತ್ತೆ. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಯಂಗ್ಸ್ಟರ್ಗಳಿಗೆ ಹೆಚ್ಚಿನದಾಗಿ ಮಣೆ ಹಾಕುವಂತಹ ಪ್ರಯತ್ನಗಳಾಗ್ತಾ ಇದೆ. ಯಂಗ್ಸ್ಟರ್ಗಳಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ. ಆಲ್ರೆಡಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಳ್ಳೆ ಖಾತೆಯನ್ನೇ ಕೊಡಲಾಗಿದೆ, ಗೃಹ ಸಚಿವರ ಖಾತೆಯನ್ನ ನಿಭಾಯಿಸ್ತಾ ಇದ್ದಾರೆ. ಅದರ ಜೊತೆಗೆ ಹಿರಿಯರಿಗೂ ಕೂಡ ಮಣೆ ಹಾಕಬೇಕು. ಬಟ್ ಒಂದು 8 ರಿಂದ 9 ಜನ ಯಂಗ್ಸ್ಟರ್ಗಳಿಗೆ ಮಣೆ ಹಾಕಿದ್ರೆ 2028ಕ್ಕೆ ಚುನಾವಣೆಯನ್ನ ನಾವು ಸಮರ್ಥವಾಗಿ ಎದುರಿಸಬಹುದು. ಏನು 135 ಬಂದಿತ್ತೋ ಅದೇ ನಂಬರ್ ಕಂಟಿನ್ಯೂ ಆಗಬೇಕು ಅಂತ ಹೇಳಿದ್ರೆ ಹಳೆ ಮುಖಗಳ ಜೊತೆಗೆ ಹೆಚ್ಚಿನದಾಗಿ ಹೊಸ ಮುಖಗಳು ಕೂಡ ಕಾಣಿಸ್ಕೊಳ್ಬೇಕು. ಇದೇ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇರುವಂತಹ ಸ್ಟ್ರಾಟರ್ಜಿ, ಮಾಡಿರುವಂತಹ ಪ್ಲಾನ್. ನೋಡಿ, ಒಂದ್ ಕಡೆ ಹೈಕಮಾಂಡ್ ಕೂಡ ಒಂದು ಲಿಸ್ಟ್ ನ ರೆಡಿ ಮಾಡ್ಕೊಂಡಿದೆ. ಈಗ ಹೈಕಮಾಂಡ್ ಕೂಡ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿದೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಲಿಸ್ಟ್ ರೆಡಿ ಮಾಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿದ್ದಾರೆ. ಈ 3 ಲಿಸ್ಟ್ ಅನ್ನ ತಗೊಂಡು 20 ಜನರನ್ನ ಆಯ್ಕೆ ಮಾಡಲಾಗುತ್ತೆ. ಯಾಕಂದ್ರೆ ವಿಧಾನ ಪರಿಷತ್ ಚುನಾವಣೆಯನ್ನ ಎಷ್ಟು ಚಾಣಾಕ್ಷತನದಿಂದ ಮಾಡಿ ಮುಗಿಸಿದ್ರು, 5 ಜನ ಅಭ್ಯರ್ಥಿಗಳನ್ನ ಎಷ್ಟು ಚಾಣಾಕ್ಷತನದಿಂದ ಗೆಲ್ಲಿಸ್ಕೊಂಬಂದ್ರು ಡಿ.ಕೆ. ಶಿವಕುಮಾರ್ ಅವರು. ಅದು ಇಡೀ ದೇಶಕ್ಕೆ ಗೊತ್ತು. ಒಂದ್ ರೀತಿಯಲ್ಲಿ ಮ್ಯಾಜಿಕ್ಕೇ ಮಾಡಿಬಿಟ್ರು. 4 ಜನ ಇದ್ರು, ಬಟ್ 5ನೇ ಅಭ್ಯರ್ಥಿಯನ್ನ ಯಾಕೆ ನಿಲ್ಸಿದ್ರು ಅನ್ನೋದೇ ಕುತೂಹಲ ಇತ್ತು. ಬಟ್ ನಿಲ್ಸಿದ ತಕ್ಕನಾಗೆ ಆ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರ್ತಾರಲ್ಲ, ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿಕ್ಕಾಪಟ್ಟೆ ಚಾಣಾಕ್ಷತನದ ನಡೆಯನ್ನ ಅನುಸರಿಸ್ತಾರೆ. ಅವರು ಸಿಎಂ ಆದಾಗಿಂದ ಇಲ್ಲಿಯವರೆಗೂ ಕೂಡ ಒಳ್ಳೆ ಉತ್ತಮವಾದಂತಹ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ಎಲ್ಲರನ್ನ ಕೂಡ ಒಗ್ಗೂಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಯಾರನ್ನೂ ಕೂಡ ವಿರೋಧ ಮಾಡ್ಕೋಬಾರ್ದು, ಯಾರಿಗೂ ಹೆಚ್ಚಲ್ಲ ಯಾರಿಗೂ ಸಮ ಅಲ್ಲ, ಎಲ್ಲರೂ ಕೂಡ ಒಂದೇ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವ
ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇರುವಂಥದ್ದು. ಹಾಗಾಗಿ ಈ ಸಂಪುಟ ವಿಸ್ತರಣೆ ಅಂತ ಬಂದಂತಹ ಟೈಮಲ್ಲೂ ಕೂಡ 60 ಜನ ಆಕಾಂಕ್ಷಿಗಳಿದ್ದಾರೆ, 20 ಸ್ಥಾನ ಖಾಲಿ ಇದೆ. ಇನ್ನುಳಿದಂತಹ 40 ಜನರನ್ನ ಯಾವ ರೀತಿ ಸಮಾಧಾನ ಮಾಡೋದು? ಹಾಗಾಗಿ ಒಂದು ಅಳೆದು ತೂಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವ್ರದ್ದು ಒಂದು ಪಟ್ಟಿ ಇದೆ, ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಪಟ್ಟಿ ಇದೆ. ಯಾವ ಪಟ್ಟಿ ಫೈನಲ್ ಆಗುತ್ತೆ ಕೊನೆಗೆ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಒಂದ್ ಕಡೆ 25ನೇ ತಾರೀಕು ದೆಹಲಿಗೆ ಹೋಗ್ತಾ ಇರೋದ್ರಿಂದ, ಜೂನ್ ಇದೇ ತಿಂಗಳ 25ನೇ ತಾರೀಕು ದೆಹಲಿಗೆ ಹೋಗ್ತಾ ಇರೋದ್ರಿಂದ ಒಂದು 2-3 ದಿನ ಅಂದ್ರೆ ಈ ತಿಂಗಳು ಮುಗಿದು ಜುಲೈ ಮೊದಲನೇ ವಾರದಲ್ಲೇ 2ನೇ ಪಟ್ಟಿ ಖಂಡಿತವಾಗ್ಲೂ ಕೂಡ ರಿಲೀಸ್ ಆಗುತ್ತೆ. ನಾನು ಹೇಳಿದೆ ಹಳೆ ಮುಖಗಳು ಒಂದಷ್ಟು ಜನ ಇದ್ದಾರೆ, ಅವರು ಕೂಡ ರೆಡಿ ಆಗಿದ್ದಾರೆ ಅಂತ ಹೇಳಿ. ಎಸ್ ಮಲ್ಲಿಕಾರ್ಜುನ್ ಅವರು ಇರ್ಬೋದು, ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಮಿನಿಸ್ಟರ್ ಆಗಿದ್ದಂಥವರು, ಬಟ್ ಈ ಬಾರಿ ಕೈ ತಪ್ಪಿದೆ, ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಮಧು ಬಂಗಾರಪ್ಪ ಅವರು ಮತ್ತೊಮ್ಮೆ ಮಂತ್ರಿ ಆಗಬೇಕು ಅನ್ನೋ ಆಕಾಂಕ್ಷಿಯಲ್ಲಿದ್ದಾರೆ. ಅದರ ಜೊತೆಗೆ ಸುಬ್ಬಾರೆಡ್ಡಿ ಅವರಿದ್ದಾರೆ. ಅದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಮತ್ತೊಮ್ಮೆ ಮಂತ್ರಿ ಸ್ಥಾನ ಸಿಗಲೇಬೇಕು ಅನ್ನುವ ಆಸೆಯಲ್ಲಿದ್ದಾರೆ. ಅವ್ರು ಓಪನ್ ಆಗಿ ಹೇಳ್ಬೋದು, ಸಿಕ್ಕಿಲ್ಲ ಅಂದ್ರೂ ಕೂಡ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ. ಬಟ್ ಅವರ ಪರ ಸಾಕಷ್ಟು ಪ್ರೊಟೆಸ್ಟ್ಗಳು ಕೂಡ ಆಗ್ತಾ ಇದೆ, ಗಮನಿಸಿದ್ವಿ. ಅದರ ಜೊತೆಗೆ ಮಂಡ್ಯದ PM ನರೇಂದ್ರ ಸ್ವಾಮಿ ಇದ್ದಾರೆ, ತನ್ವೀರ್ ಸೇಠ್ ಕೂಡ ಆಕಾಂಕ್ಷಿಯಾಗಿದ್ದಾರೆ. ಅದರ ಜೊತೆಗೆ ಪುಟ್ಟರಂಗ ಶೆಟ್ಟಿ, ವಿಜಯಾನಂದ ಕಾಶಪ್ಪನವರ್, ಹಾಗೆ ಲಕ್ಷ್ಮಣ್ ಸವದಿ BJPಯಲ್ಲಿ ಇದ್ದಂತಹ ಟೈಮಲ್ಲಿ DCM ಆಗಿದ್ದಂಥವರು, ಕಳೆದ ಬಾರಿಯೇ ಆಕಾಂಕ್ಷಿಯಾಗಿದ್ರು ಸಿದ್ದರಾಮಯ್ಯ ಅವರ ಸಂಪುಟದಲ್ಲೇ ಸಿಗುತ್ತೆ ಅಂತ ಹೇಳಿ, ಬಟ್ ನಿರಾಸೆ ಆಗುತ್ತೆ. ಬಟ್ ಲಕ್ಷ್ಮಣ್ ಸವದಿ ಅವರು ಕೂಡ ಇದ್ದಾರೆ. ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ವಿಜಯಪುರದ ಯಶವಂತರಾಯಗೌಡ ಪಾಟೀಲ್, ಕಲಬುರಗಿಯ ಡಾಕ್ಟರ್ ಅಜಯ್ ಸಿಂಗ್ ಇದ್ದಾರೆ, ಕೊಪ್ಪಳದ ರಾಘವೇಂದ್ರ ಹಿಟ್ನಾಳ್, ಧಾರವಾಡದ ಅಬ್ಬಯ್ಯ ಪ್ರಸಾದ್, ಹಾವೇರಿಯ ಶ್ರೀನಿವಾಸ್ ಮಾನೆ, ಚಿತ್ರದುರ್ಗದ T ರಘುಮೂರ್ತಿ, ಇನ್ನೂ ಸಾಕಷ್ಟು ಜನರು ಈಗ ಲೀಸ್ಟಲ್ಲಿರೋದು. ಅದರ ಜೊತೆಗೆ ಬಾಲಕೃಷ್ಣ ಅವರು ಕೂಡ ಲೀಸ್ಟಲ್ಲಿದ್ದಾರೆ. ಮತ್ತೊಂದು ಕಡೆ ಯಂಗ್ಸ್ಟರ್ಗಳಿಗೆ ಮಣೆ ಹಾಕೋದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ರೆಡಿ ಆಗಿರೋದ್ರಿಂದ, ಯಂಗ್ಸ್ಟರ್ಗಳು ಅಂತ ಹೇಳಿದ್ರೆ ಭರತ್ ರೆಡ್ಡಿ ಅವರಿದ್ದಾರೆ. ನಾಗೇಂದ್ರ ಅವರ ಬದಲು ಭರತ್ ರೆಡ್ಡಿಗೆ ಕೊಡುವಂತಹ ಸಾಧ್ಯತೆಗಳಿದೆ. ಅದರ ಜೊತೆಗೆ ನಯನ ಮೋಟಮ್ಮ ಅವರು ಕೂಡ ಇದ್ದಾರೆ, ಶರತ್ ಬಚ್ಚೇಗೌಡ, ಇನ್ನೂ ಸಾಕಷ್ಟು ಜನ ಯಂಗ್ಸ್ಟರ್ಗಳಿಗೆ, ನಮ್ಮ ಪ್ರದೀಪ್ ಈಶ್ವರ್, ಇನ್ನು ಇವರಂಥವರಿಗೆ ಸಚಿವ ಸ್ಥಾನ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ನೋಡೋಣ, 25ರ ನಂತರ ಒಂದಷ್ಟು ಬೆಳವಣಿಗೆಗಳಾಗುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ಬಳಿ ಹೋಗ್ತಾರೆ. ಸೊ 3 ಪಟ್ಟಿಯನ್ನು ಇಟ್ಕೊಂಡು, ಸಿದ್ದರಾಮಯ್ಯ ಅವ್ರದ್ದೊಂದು ಪಟ್ಟಿ, ಡಿ ಕೆ ಶಿವಕುಮಾರ್ ಅವ್ರದ್ದೊಂದು ಪಟ್ಟಿ, ಹೈಕಮಾಂಡ್ ಒಂದು ಪಟ್ಟಿ, ಈ 3 ಪಟ್ಟಿಯನ್ನ ಹಿಡ್ಕೊಂಡು ಯಾವ ರೀತಿ ಪ್ಲಾನ್ ಮಾಡುತ್ತೆ ಹೈಕಮಾಂಡು, ಫೈನಲ್ ಆಗಿ 20 ಜನರನ್ನ ಹೇಗೆ ಆಯ್ಕೆ ಮಾಡಲಾಗುತ್ತೆ, ಯಾರ ಹೆಸರಿರುತ್ತೆ ಅನ್ನೋದು ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗತ್ತೆ. ಧನ್ಯವಾದ.